Hi students. So in this video we are going to discuss about the 2 marks questions. Okay, ನಿಮಗೆ 2 marks ಅಲ್ಲಿ ಬರುವಂತ questions ಯಾವ್ದು ನಿಮಗೆ ಆಲ್ರೆಡಿ ಹೇಳಿದೀನಿ. We have 2 patterns 3 plus 2 plus 1. So we are discussing the another pattern. So ನಿಮಗೆ ಏನಾದ್ರು 3 plus 2 plus 1 ಕೊಟ್ರೆ ಯಾವ್ಯಾವ questions ಬರ್ಬೋದು ಅಂತ. Okay, so 2 marks questions ಅಲ್ಲಿ ನಿಮಗೆ ಏನೇನ್ ಕೇಳ್ತಾರೆ ಅಂದ್ರೆ the first question MMR and IMR. ಏನು IMR MMR ಅಂದ್ರೆ ಮೆಟರ್ನಲ್ ಮಾರ್ಟಾಲಿಟಿ ರೇಟ್ ಅಂಡ್ ಇನ್ಫ್ಯಾಂಟ್ ಮಾರ್ಟಾಲಿಟಿ ರೇಟ್. ಸೊ ಇವೆರಡು ಕಾನ್ಸೆಪ್ಟ್ಸ್ ಮೇಲೆ ನಿಮಗೆ ಕ್ವಶನ್ಸ್ ಬರುವಂತ ಚಾನ್ಸಸ್ ಇರುತ್ತೆ. ಸೊ ಈ IMR MMR ಆಗೋದ್ರಿಂದ ಪಾಪ್ಯುಲೇಷನ್ ಸೈಜ್ ಇನ್ಕ್ರೀಸ್ ಆಗುತ್ತಾ ಡಿಕ್ರೀಸ್ ಆಗುತ್ತಾ, ಸೊ ಅದು ಕ್ವಶನ್ಸ್ ಕೇಳ್ತಾರೆ. ಅಂಡ್ ವಾಟ್ ಆರ್ ದ ಕಾಸಸ್ ಆಫ್ MMR IMR ಇದನ್ನೆಲ್ಲ ನಿಮಗೆ ಕೇಳುವಂತ ಚಾನ್ಸಸ್ ಇರುತ್ತೆ. ಓಕೆ, ಸೊ ನೆಕ್ಸ್ಟ್ ಸೆಕೆಂಡ್ ಕ್ವಶನ್ ಯಾವ್ದು ಬರ್ಬೋದು ನಿಮಗೆ 2 marks ಅಲ್ಲಿ ಅಂತಂದ್ರೆ ದ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ದಟ್ ಈಸ್ amniocentesis. Amniocentesis. So amniocentesis and its significance. ಓಕೆ, ಸೊ ಈ ಕ್ವಶನ್ ನ ಕೇಳುವಂತ ಚಾನ್ಸಸ್ ಇರುತ್ತೆ. ಓಕೆ, amniocentesis ಅಂದ್ರೇನು ದ ಮೆಥಡ್ ವೇರ್ ದ ಯುಟರೈನ್ ಫ್ಲೂಯಿಡ್. ಸೊ ಯುಟರೈನ್ ಫ್ಲೂಯಿಡ್ ತಗೊಂಡು ಏನ್ ಮಾಡ್ತಾರೆ, ಸೊ ಎಂಬ್ರಿಯೋ ಸ್ಯಾಕಲ್ ದ ಫೀಟಸ್ ಸೆಕ್ಸ್ ನ ಕಂಡುಹಿಡಿತಾ ಹೋಗ್ತಾರೆ. ಸೊ ಸೆಕ್ಸ್ ಗಿಂತೂ ಆ ಫೀಟಲ್ ಏನಾದ್ರು ಫೀಟಸ್ ಅಲ್ಲಿ ಏನಾದ್ರು ಡಿಫೆಕ್ಟ್ಸ್ ಇದ್ರೆ, ಜೆನೆಟಿಕ್ ಅಬ್ನಾರ್ಮಲಿಟೀಸ್ ಇದ್ರೆ ಆ ಆಮ್ನಿಯೋಸೆಂಟೆಸಿಸ್ ಮಾಡೋದ್ರ ಮೂಲಕ ಬೈ ಎಕ್ಸ್ಟ್ರಾಕ್ಟಿಂಗ್ ದ ಆಮ್ನಿಯೋಟಿಕ್ ಫ್ಲೂಯಿಡ್ ಅಂತ ಕರಿತೀವಿ. ಸೊ ಆಮ್ನಿಯೋಟಿಕ್ ಫ್ಲೂಯಿಡ್ ನ ಎಕ್ಸ್ಟ್ರಾಕ್ಟ್ ಮಾಡ್ಕೊಂಡು ಎಂಬ್ರಿಯೋಸ್ ಡಿಫೆಕ್ಟ್ಸ್ ನಾವು ಕಂಡುಹಿಡಿಯುವಂತ ಪ್ರೋಸೆಸ್ ಏನಂತ ಕರಿತೀವಿ, ಆಮ್ನಿಯೋಸೆಂಟೆಸಿಸ್ ಅಂತ ಕರಿತಾ ಹೋಗ್ತೀವಿ. ಅಂಡ್ ಸಿಗ್ನಿಫಿಕೆನ್ಸ್ ಅಂದ್ರೆ ಸೊ ನಾವ್ ಅದ್ರ ಮೂಲಕ ಏನ್ ಮಾಡ್ಬೋದು, ಯಾವ್ದಾದ್ರು ಜೆನೆಟಿಕ್ ಡಿಸಾರ್ಡರ್ಸ್ ಇದ್ರೆ ಕಂಡುಹಿಡಿಬಹುದು. ಅಂಡ್ ಫೀಟಸ್ ಎಷ್ಟು ಅದ್ರ ಯಾವ ರೀತಿ ಇದೆ, ಡೆವಲಪ್ಮೆಂಟ್ ಯಾವ ರೀತಿ ಇದೆ ಅದನ್ನ ಐಡೆಂಟಿಫೈ ಮಾಡ್ಬೋದು. ಅಂಡ್ ಫೀಟಸ್ ಅಗೇನ್ ಏನಾದ್ರು ಇನ್ಫೆಕ್ಷನ್ಸ್ ಇದೆಯಾ, ಅದಕ್ಕೆ ಏನಾದ್ರು ಡಿಸೀಸಸ್ ಇದೆಯಾ, ಅಬ್ನಾರ್ಮಲಿಟೀಸ್ ಇದೆಯಾ ಅದನ್ನ ನಾವು ಕಂಡುಹಿಡಿತಾ ಹೋಗ್ಬೋದು. ಅಂಡ್ ಈವನ್ ವಿ ಕ್ಯಾನ್ ಆಲ್ಸೋ ಡಿಟರ್ಮೈನ್ ದ ಸೆಕ್ಸ್, ಬಟ್ ದ ಸೆಕ್ಸ್ ಡಿಟರ್ಮಿನೇಷನ್ ಈಸ್ ಅಬ್ಸಲ್ಯೂಟ್ಲಿ ಇಲ್ಲಿಗಲ್ ಇನ್ ಇಂಡಿಯಾ. ಓಕೆ, ಸೊ ಇಟ್ ಈಸ್ ಇಲ್ಲಿಗಲೈಸ್ಡ್. ಯಾಕೆ ಅಂದ್ರೆ ಸೊ ಇಂಡಿಯಾದಲ್ಲಿ ಫಿಮೇಲ್ ಫೀಟಸ್ ಇದ್ರೆ ಬೇಕು ಅಂತಾನೆ ಅಬೋರ್ಷನ್ಸ್ ಮಾಡೋ ಚಾನ್ಸಸ್ ಇರುತ್ತೆ. ಸೊ ಆಮ್ನಿಯೋಸೆಂಟೆಸಿಸ್ ಪ್ರತಿಯೊಂದು ಪ್ರೆಗ್ನೆಂಟ್ ಲೇಡಿಗೂ ಮಾಡ್ತಾರೆ, ಆದ್ರೆ ದೇ ವಿಲ್ ನಾಟ್ ರಿಲೀವ್ ದ ಸೆಕ್ಸ್ ನವರು ಸೆಕ್ಸ್ ಕ್ರೋಮೋಸೋಮ್ಸ್ ನ ಸ್ಟಡಿ ಮಾಡೋದು ಇಲ್ಲ, ಸೆಕ್ಸ್ ನವರು ಅಗೇನ್ ದೇ ವಿಲ್ ನಾಟ್ ಪಬ್ಲಿಷ್. ಓಕೆ, ಸೊ ದಟ್ ಈಸ್ ವೆರಿ ಇಲ್ಲಿಗಲ್ ಪ್ರೋಸೆಸ್ ಇನ್ ದ ಇಂಡಿಯಾ. ಓಕೆ, ಅದು ನಿಮಗೆ ಗೊತ್ತಿರ್ಬೇಕು. ಓಕೆ, ಸೊ ನೆಕ್ಸ್ಟ್ ಕಮಿಂಗ್ ಟು ದ ನೆಕ್ಸ್ಟ್ ಕ್ವಶನ್. ಸೊ 2 marks ಅಲ್ಲಿ ಯಾವ್ದು ಕೇಳ್ತಾರೆ ಅಂತಂದ್ರೆ ಇನ್ನು ಬೇರೆದು, ವಾಟರ್ ಕಾಂಟ್ರಾಸೆಪ್ಟಿವ್ಸ್ and characters of ideal contraceptive. ಸೊ ನಿಮಗೆ ಇದ್ರ ಮೇಲ್ಗಡೆನೂ ಸಹ ಕ್ವಶನ್ ಕೇಳುವಂತ ತುಂಬಾ ಸರಿ ಕೇಳಿದ್ದಾನೆ, ದ ಕ್ಯಾರೆಕ್ಟರ್ಸ್ ಆಫ್ ಐಡಿಯಲ್ ಕಾಂಟ್ರಾಸೆಪ್ಟಿವ್ಸ್ ಅಂತ ನಾವು ಯಾವ್ದನ್ನ ಕರಿತೀವಿ. ಸೊ ನಿಮಗೆ ಒಂದಷ್ಟು 4 to 5 6 ಕ್ಯಾರೆಕ್ಟರ್ಸ್ ಇದೆ ಐಡಿಯಲ್ ಕಾಂಟ್ರಾಸೆಪ್ಟಿವ್ಸ್. ಸೊ ಅದನ್ನೇ ಬರಿಬೇಕು ನೀವು. ರಿಯೂಸಬಲ್ ಆಗಿರ್ಬೋದು, ಅಥವಾ ಅಗೇನ್ ಇಟ್ ಈಸ್ ರೀಸನಬಲ್ ಆಗಿರ್ಬೇಕು, ನೋ ಸೈಡ್ ಎಫೆಕ್ಟ್ಸ್ ಅಥವಾ ಲೀಸ್ಟ್ ಸೈಡ್ ಎಫೆಕ್ಟ್ಸ್ ಅಂತ ಕರಿತಾ ಹೋಗ್ತೀವಿ. ಸೊ ಅದನ್ನ ನೀವು ಐಡಿಯಲ್ ಕಾಂಟ್ರಾಸೆಪ್ಟಿವ್ ಅಂತ ನಾವು ಕರಿಬೇಕು ಅಂದ್ರೆ ಅದಕ್ಕೆ ಏನೇನ್ ಕ್ಯಾರೆಕ್ಟರ್ ಇದೆ ಅನ್ನೋದನ್ನ ಫಸ್ಟ್ ಯು ಶುಡ್ ನೋಟ್ ಡೌನ್. ಓಕೆ, ಅದನ್ನ 2 marks ಅಲ್ಲಿ ಯೂಶಲ್ ಆಗಿ ಕೇಳ್ತಾನೆ ಇರ್ತಾರೆ. ಓಕೆ, ಸೊ ಇನ್ಯಾವ್ದು ಬರುತ್ತೆ ಅಂತಂದ್ರೆ ದ ಎಕ್ಸಾಂಪಲ್ಸ್ ಫಾರ್ STDs ಅಂದ್ರೇನು, sexual transmitted disease. Okay, what are STDs? Give example. The diseases which are transmitted from one person to another person through the sexual intercourse, ಅದನ್ನ ನಾವೇನಂತ ಕರಿತೀವಿ, STDs. Okay, so these STDs are also called as STI, sexual transmitted infections ಅಂತಾನು ಕರಿತಾ ಹೋಗ್ತೀವಿ, ಅಥವಾ VD ವೆನರಲ್ ಡಿಸೀಸಸ್ ಅಂತ ಆದ್ರೂ ಕರಿತಾ ಹೋಗ್ತೀವಿ. ಅಂಡ್ ಆಲ್ಸೋ ರೀಪ್ರೊಡಕ್ಟಿವ್ ಟ್ರ್ಯಾಕ್ ಇನ್ಫೆಕ್ಷನ್ಸ್. ಸೊ 4 ಡಿಫ್ರೆಂಟ್ ನೇಮ್ ಅಲ್ಲಿ ನಾವು ಕರಿತಾ ಹೋಗ್ತೀವಿ. ಯಾವ್ದಾವ್ದು STDs, STIs, VD ಅಂಡ್ RTI. ಓಕೆ, STD ಅಂದ್ರೇನು, ಸೆಕ್ಷುವಲ್ ಟ್ರಾನ್ಸ್ಮಿಟೆಡ್ ಡಿಸೀಸ್. STIs ಅಂದ್ರೆ ಸೆಕ್ಷುವಲ್ ಟ್ರಾನ್ಸ್ಮಿಟೆಡ್ ಇನ್ಫೆಕ್ಷನ್.
VD ಅಂದ್ರೆ ವೆನರಲ್ ಡಿಸೀಸಸ್ ಅಂಡ್ ರಿಪ್ರೊಡಕ್ಟಿವ್ ಟ್ರ್ಯಾಕ್ ಇನ್ಫೆಕ್ಷನ್ಸ್. ಓಕೆ, 4 ಸಹ ಒಂದೇ ಮೀನಿಂಗ್ ನ ಹೇಳ್ತಾ ಹೋಗುತ್ತೆ. ಓಕೆ, ಸೊ ಯು ಶುಡ್ ನಾಟ್ ಗೆಟ್ ಕನ್ಫ್ಯೂಸ್. ಓಕೆ, ಅಗೇನ್ ಇಲ್ಲೇನ್ ಕೇಳ್ತಾರೆ, ಯೂಶಲ್ ಆಗಿ 2 ಮಾರ್ಕ್ಸ್ ಅಲ್ಲಿ ವಾಟ್ ಆರ್ STDs, ಗಿವ್ ಎಕ್ಸಾಂಪಲ್ ಆ ತರ ಕೇಳಿದಾಗ ನೀವು STD ಡೆಫಿನಿಷನ್ ಬರಿಬೇಕು, ಟೆಕ್ಸ್ಟ್ ಬುಕ್ ಅಲ್ಲಿ ಯಾವ ರೀತಿ ಇದೆಯೋ ಅದೇ ರೀತಿ ಬರಿಬೇಕು. ದೆನ್ ಅದಕ್ಕೆ ಅಟ್ಲೀಸ್ಟ್ 2 ರಿಂದ 4 ಎಕ್ಸಾಂಪಲ್ಸ್ ನ ಬರಿತಾ ಹೋಗ್ಬೇಕು. ಓಕೆ, ಸೊ ಎಕ್ಸಾಂಪಲ್ಸ್ ಅಟ್ಲೀಸ್ಟ್ ಐ ಥಿಂಕ್ ದೇ ಗಿವನ್ ಅಬೌಟ್ 6 to 8 ಎಕ್ಸಾಂಪಲ್ಸ್. ಸೊ ನಿಮಗೆ 2 ಮಾರ್ಕ್ಸ್ ಅಲ್ಲಿ ಕೇಳಿದ್ರೆ ಮಿನಿಮಮ್ 4 ಡಿಸೀಸಸ್ ನ ಬರೀಲೇಬೇಕಾಗುತ್ತೆ. ಓಕೆ, ಸೊ ಅದರಲ್ಲಿ ಅಗೇನ್ STDs ಅಲ್ಲಿ ವಿ ಹ್ಯಾವ್ 2 ಟೈಪ್ಸ್, ಕ್ಯೂರಬಲ್ ಅಂಡ್ ನಾನ್ ಕ್ಯೂರಬಲ್. ಸೊ ಇದನ್ನು ನಿಮಗೆ ಗೊತ್ತಿರಬೇಕು, ಕ್ಯೂರಬಲ್ STDs ಯಾವ್ದ್ಯಾವ್ದು, ನಾನ್ ಕ್ಯೂರಬಲ್ STDs ಯಾವ್ದು. ಈ ನಾನ್ ಕ್ಯೂರಬಲ್ STDs ಇಂದ ನಿಮಗೆ MCQ ಕ್ವಶನ್ ಸಹ ಬರೋ ಚಾನ್ಸಸ್ ಇರುತ್ತೆ. ಸೊ ದೇರ್ ಆರ್ 3 ನಾನ್ ಕ್ಯೂರಬಲ್ STDs. ಯಾವ್ದ್ಯಾವ್ದು ಅಂದ್ರೆ ಹೆಪಟೈಟಿಸ್ ಬಿ, ಓಕೆ, ದೆನ್ ಜೆನೈಟಲ್ ಹರ್ಪ್ಸ್, HIV. ಸೊ ಈ 3 ಹೆಚ್ಚಿಂದಾನೆ ಸ್ಟಾರ್ಟ್ ಆಗೋದು, ನೆನ್ಪಿಟ್ಕೊಳ್ರಿ. ನಾನ್ ಕ್ಯೂರಬಲ್ STDs MCQ ಅಲ್ಲೂ ಬರೋ ಚಾನ್ಸಸ್ ಇರುತ್ತೆ, 2 ಮಾರ್ಕ್ಸ್ ಅಲ್ಲೂ ಬರ್ಬೋದು, ಅಥವಾ 2 ಮಾರ್ಕ್ಸ್ ಅಲ್ಲಿ ಡೈರೆಕ್ಟ್ ಆಗಿ ನೇಮ್ ಗಿವ್ ಆನ್ ಎಕ್ಸಾಂಪಲ್ ಫಾರ್ STDs ಅಂತ ಕೇಳ್ತಾ ಹೋಗ್ತಾರೆ. ಓಕೆ, ಸೊ ಅಗೇನ್ ನೆಕ್ಸ್ಟ್ ಕ್ವಶನ್ ಯಾವ್ದು ಕೇಳ್ತಾರೆ, ಇದನ್ನ ಓದ್ಕೊಳ್ರಿ, ತುಂಬಾ ಇಂಪಾರ್ಟೆಂಟ್. ಇದು ತುಂಬಾ ಸರಿ ಕೇಳ್ತಾರೆ, ಈಸಿ ಕ್ವಶನ್. 4 ಟರ್ಮ್ಸ್ ಬಂದ್ರೆ 2 ಮಾರ್ಕ್ಸ್ ಸಿಗುತ್ತೆ ನಿಮಗೆ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ಇನ್ಯಾವ್ದು ಕೇಳ್ತಾರೆ ಅಂತಂದ್ರೆ, ವಾಟ್ ಈಸ್ ಇನ್ಫರ್ಟಿಲಿಟಿ. ಇನ್ಫರ್ಟಿಲಿಟಿ ಡೆಫಿನೇಷನ್ ಏನಿದೆಯೋ ಅದನ್ನೇ ಬರಿಬೇಕು. ಓಕೆ, ಇನ್ಫರ್ಟಿಲಿಟಿ ಅಂಡ್ ಗಿವ್ ಕಾಸಸ್ ಫಾರ್ ಇನ್ಫರ್ಟಿಲಿಟಿ. ಓಕೆ, ಇನ್ಫರ್ಟಿಲಿಟಿ ಕಾಸಸ್ ನಿಮಗೆ ಕೇಳ್ತಾ ಹೋಗ್ತಾರೆ. ಅಂಡ್ ಆಲ್ಸೋ ಅಗೇನ್ ಟೈಪ್ಸ್ ಆಫ್ ಆರ್ಟ್ ಟೆಕ್ನಾಲಜೀಸ್, ಓಕೆ, ಸೊ ಆರ್ಟ್ ಅಲ್ಲಿ ಅಗೇನ್ ನಾನು ನಿಮಗೆ ಆಲ್ರೆಡಿ ಹೇಳಿದೆ, ಇನ್ ವಿಟ್ರೋ ಇನ್ ವೈವೋ ಅವೆರಡನ್ನೇ ಮಾತ್ರ 2 ಮಾರ್ಕ್ಸ್ ಅಲ್ಲಿ ಕೇಳ್ತಾ ಹೋಗ್ತಾರೆ. ಓಕೆ, ಸೊ ಇಷ್ಟು ಅಗೇನ್ ದೀಸ್ ಆರ್ ದ 2 ಮಾರ್ಕ್ಸ್ ಕ್ವಶನ್ಸ್ ವಿಚ್ ಆರ್ ವೆರಿ ವಾಟ್ ಫ್ರೀಕ್ವೆಂಟ್ಲಿ ಆಸ್ಕ್ಡ್ ಇನ್ ಯುವರ್ ಬೋರ್ಡ್ ಎಕ್ಸಾಮ್ಸ್. ಓಕೆ, ಸೊ ಇಷ್ಟನ್ನ ಕರೆಕ್ಟ್ ಆಗಿ ಓದ್ಕೊಳ್ರಿ, ಇದು ತುಂಬಾ ಇಂಪಾರ್ಟೆಂಟ್ ಕ್ವಶನ್ಸ್. ನೀವು ಒಂದ್ ಕಡೆ ಕ್ವಶನ್ ಬರೀರಿ, ಅದಕ್ಕೆ ಆನ್ಸರ್ ಮಾಡ್ತಾ ಹೋದ್ರೆ ನಿಮಗೆ ನೆಕ್ಸ್ಟ್ ಓದ್ಕೊಳ್ಳೋದಕ್ಕೆ ಹೆಲ್ಪ್ ಆಗ್ತಾ ಹೋಗುತ್ತೆ. ಓಕೆ, ಥ್ಯಾಂಕ್ ಯು.